ಹುಬ್ಬಳ್ಳಿಯಲ್ಲಿ ಕಾರ್ಯಕರ್ತರನ್ನ ಬಂಧನ ಮಾಡಿ ಆ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರತಿಭಟನೆ ಇದೆ? ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾರ ಸೇವಕರನ್ನ ಬಂಧನ ಮಾಡುವಂತ ಕೆಲಸವನ್ನ 31 ವರ್ಷಗಳ ನಂತರ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆ ಗೊತ್ತಿದೆ ರಾಮ ಭಕ್ತರನ್ನ ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋಂಥ ಸತ್ಯ ಸಂಗತಿ ಗೊತ್ತಿದೆ. ಆದರೆ ಹುಬ್ಬಳ್ಳಿನಲ್ಲಿ 31 ವರ್ಷದ ನಂತರ ಒಬ್ಬ ಕಾರ ಸೇವಕನ ಮೇಲೆ ಆ ಕೇಸನ್ನು ನೆನಪು ಮಾಡಿ ಅವನ ಬಂಧನ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂಥ ದೊಡ್ಡ ದ್ರೋಹ. ಕಾಂಗ್ರೆಸ್ ನಿರಂತರವಾಗಿ ಹಿಂದೂಗಳ ಮೇಲೆ ಈ ರೀತಿಯ ಒಂದು ಗದಾಪ್ರಹಾರನ ಮಾಡ್ತಾ ಬಂದಿದೆ. ರಾಮನಿಗೋಸ್ಕರ ಕಾರ್ಯ ಮಾಡಿದಂಥದ್ದು ಪೂಜಾರರು, ರಾಮನ ಕಾರ್ಯಕ್ಕೆ ಕಾರ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಕಾರ್ಯಕರ್ತ. ನಾವು ಯಾವುದೇ ಬೆದರಿಕೆಗೆ ಬಗ್ಗದೆ ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು. ನಮ್ಮ ಘೋಷಣೆ ಆಗಿತ್ತು, ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಅಂತ ಹೇಳಿ. ಆ ಲಾಠಿ ಗೋಲಿಗಳಿಗೆ ಬಗದೇ ಇರುವಂಥ ಕಾರ್ಯಸೇವಕರು ಕೊಠಾರಿ ಬ್ರದರ್ಸನ್ನ ಕೊಂದಂಥ ಸಂದರ್ಭದಲ್ಲೂ ಕೂಡ ಕೊಠಾರಿ ಬ್ರದರ್ಸ್ ಕಾರ್ಯಸೇವೆಗೆ ಹೋದಂಥ ಕೊಠಾರಿ ಬ್ರದರ್ಸಿನ ಮೇಲೆ ಗುಂಡಿನ ಮಳೆಗಳನ್ನು ಸುರಿಸಿದ್ರು ಕೂಡ ಕಾರ್ಯಸೇವೆ ನಿಲ್ಲಿಲ್ಲ. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂಥ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಕಾಂಗ್ರೆಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಹುಡುಗಾಟಿಕೆ ಮಾಡಬೇಡಿ. ರಾಮನ ವಿಚಾರದಲ್ಲಿ ರಾಮ ಎಲ್ಲಿ ಹುಟ್ಟಿದ್ದ ಅಂತ ಕೇಳಿದಂಥ ವ್ಯಕ್ತಿಗಳೆಲ್ಲರೂ ಕೂಡ ಇವತ್ತು ಯಾವ ಜಾಗಕ್ಕೆ ಸೇರಿದ್ದಾರೆ ಅಂತೇಳಿ ಈ ದೇಶಕ್ಕೆ ಗೊತ್ತಿದೆ. ಯಾವ ವಿರೋಧಕ್ಕೂ ಬಗದೇ ಇರುವಂತ ಕಾರ ಸೇವಕರ ಮೇಲೆ ಇವತ್ತು ಬಂಧನ ಮಾಡಿದಿರಲ್ಲ, ಇಲ್ಲೂ ಕೂಡ ಇವತ್ತು ಅನೇಕ ಕಾರ ಸೇವಕರು ಬಂದಿದ್ದಾರೆ ನನ್ನ ಆದಿಯಾಗಿ. ಈಗ ಹೇಳ್ತಾ ಇದ್ದೇನೆ ಕೇಳಿ, ಆ ಧ್ವಂಸದ ಪ್ರಕರಣದಲ್ಲಿ ನಾನು ಇದ್ದೆ. ತಾಕತ್ತಿದ್ರೆ ನೀವು ಬಂಧನ ಮಾಡಿ, ಇಡೀ ರಾಜ್ಯದಲ್ಲಿರುವಂತ ಕಾರ ಸೇವಕರನ್ನ ಮುಟ್ಟಿ ನೋಡಿ. ನೀವು ಹುಬ್ಬಳ್ಳಿನಲ್ಲಿ ಒಬ್ಬ ಕಾರ ಸೇವಕರಿಗೆ ಮುಟ್ಟಿದ್ದಕ್ಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಲಕ್ಷಾಂತರ ಜನ ಕಾರ್ಯಕರ್ತರು, ಲಕ್ಷಾಂತರ ಜನ ಹಿಂದೂ ಯುವಕರು ಕಾರ ಸೇವೆಯಲ್ಲಿ ಪಾಲ್ಗೊಂಡಿದ್ರು. ಅವರ ಬಂಧನವನ್ನ ಮಾಡಿ ನೀವು ಉಳ್ಕೊಳ್ಳಿ ನೋಡೋಣ. ಹಾಗಿದ್ರೆ ಈ ಸವಾಲನ್ನು ನಾವು ಇವತ್ತಿನ ದಿವಸ ಹಾಕಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರೇ, ಹೆಸರಿನಲ್ಲಿ ರಾಮ ಇಟ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಸಿದ್ದರಾಮ ಅಂತ ಹೆಸರು ಇಟ್ಕೊಂಡಿರ್ಬೋದು ನೀವು, ಆದರೆ ರಾಮನ ಕಾರ್ಯ ಮಾಡೋರಿಗೆ ಮುಟ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ಗತಿ ಅಧೋಗತಿ ಆಗೋದ್ರೊಳಗಡೆ ಎರಡು ಮಾತಿಲ್ಲ. ಆ ಸಂದರ್ಭ, ಆ ಸನಿಹ ಆದಷ್ಟು ಬೇಗ ಬರುತ್ತೆ. ಕಾರ ಸೇವಕರ ಮೇಲಿನ ದೌರ್ಜನ್ಯವನ್ನ ಯಾವತ್ತೂ ಕೂಡ ಹಿಂದೂ ಸಮಾಜ ಸಹಿಸೋದು ಇಲ್ಲ. ಮುಂದಾಗುವಂತ ಎಲ್ಲ ಅನಾಹುತಿಗಳಿಗೆ ರಾಜ್ಯ ಸರ್ಕಾರನೇ, ಕಾಂಗ್ರೆಸ್ಸಿನ ನೇತೃತ್ವನೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರ ವಿರುದ್ಧ 16 ಕೇಸ್ ಇದೆ ಅನ್ನೋದು ಶ್ರೀಕಾಂತ್ ಅವ್ರ ವಿರುದ್ಧ. ಅದು ಮಂತ್ರಿ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಈ ಅಬಕಾರಿದು ಅಂದ್ರೆ ಸರಾಯಿ ಕಳಬಟ್ಟಿ ಮಾಡ್ತಾ ಇದ್ರು, ಈ ರೀತಿಯಾದ ಪ್ರಕರಣಗಳು ಕೂಡ ನಾಚಿಕೆ ಆಗ್ಬೇಕ್ರಿ ಕಾಂಗ್ರೆಸ್ಸಿಗೆ. ಇದು ಒಂದು ಜನ್ಮನ ನಿಮ್ಮದು, ಇದು ಕಾಂಗ್ರೆಸ್ಸಿನ ಒಂದು ಜನ್ಮನ. ಇದು ಯಾವಾಗ ಯಾವ ಸಂಗತಿಗಳನ್ನು ಹೇಳಬೇಕು ಅನ್ನೋ ಪರಿಜ್ಞಾನನೂ ಇಲ್ವಾ ನಿಮಗೆ? ನಿಮ್ಮ ಮಂತ್ರಿ ಮಂಡಲದಲ್ಲಿ ಇದಾರಲ್ಲ ಅವರೆಲ್ಲ, ಅವ್ರ ಮೇಲ್ಗಳೆಲ್ಲ ಏನೇನು ಕೇಸ್ ಇದೆ ಗೊತ್ತಿದೆ ನಿಮಗೆ? ಮಾಡಬಾರ್ದು ಅನಾಚಾರ ಮಾಡಿದಂಥವ್ರು ನಿಮ್ಮ ಮಂತ್ರಿ ಮಂಡಲದಲ್ಲಿದ್ದಾರೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂತ ರೀತಿಯೊಳಗೆ ನಡವಳಿಕೆಯಿಂದ ನಡ್ಕೊಂಡಂತ ವ್ಯಕ್ತಿಗಳು ನಿಮ್ಮ ಮಂತ್ರಿ ಮಂಡಲದಲ್ಲಿದ್ದಾರೆ. ಇವತ್ತು ಕಾರ ಸೇವಕನ ಮೇಲೆ ದೌರ್ಜನ್ಯ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಹುಬ್ಬಳ್ಳಿನಲ್ಲಿ ಏನೆಲ್ಲ ಘಟನೆಗಳು ನಡೆದಿಲ್ಲ ಈ ದೇಶದಲ್ಲಿ? ಹುಬ್ಬಳ್ಳಿನಲ್ಲಿ, ಈ ರಾಜ್ಯದ ಹುಬ್ಬಳ್ಳಿಯಲ್ಲಿ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. PFI ನ ನೇತೃತ್ವದಲ್ಲಿ, SDPI ನ ನೇತೃತ್ವದೊಳಗಡೆ ಅವರನ್ನೇನು ಮಾಡಿದ್ರಿ? ಅವರೆಲ್ಲರನ್ನು ಬಿಡುಗಡೆ ಮಾಡಿದ್ರಿ. ಕೇಸ್ಗಳನ್ನು ವಾಪಸ್ ತಗೊಳ್ಳುವಂತ ಕೆಲಸವನ್ನ ಮಾಡಿದ್ರಿ. ಅವ್ರು ಮಾಡಿದ್ದು ಘನಾಂಧಾರಿ ಕೆಲಸನ? ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಹೋರಾಟ ಮಾಡಿದ್ರೆ ರಾಮ ಭಕ್ತರ ಮೇಲೆ ನೀವು ಇವತ್ತಿನ ದಿವಸ
ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆಗೆ ಯಾರ್ಯಾರು ಗಲಭೆಗೆ ಕಾರಣರಾಗಿದ್ರು ಅಂತ ಮುಸಲ್ಮಾನ್ ಗೂಂಡಾಗಳನ್ನು ಇವತ್ತು ಕೇಸಿಂದ ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತೀರಿ. ರಾಮಭಕ್ತರ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು 31 ವರ್ಷದ ನಂತರ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇಲ್ಲಿ ಗೊತ್ತಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.